ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಠಾಧೀಶರು ಅಂದ್ರೆ ಎಸಿ ರೂಮು, ಎಸಿ ಕಾರೇ ಆಗಿರಬೇಕು, ಐಷಾರಾಮಿ ಜೀವನಾನೇ ಮಾಡಬೇಕು ಅಂತ ಬಹುತೇಕರು ಅಂದ್ಕೊಂಡಿರ್ತಾರೆ. ಬಟ್ ಅದಕ್ಕೆ ತದ್ವಿರುದ್ಧವಾಗಿ ನೋಡೋದಕ್ಕೆ ಇಲ್ಲೊಬ್ರು ಸ್ವಾಮೀಜಿ ನೋಡೋದಕ್ಕೆ ಸಿಗ್ತಿದ್ದಾರೆ. ಶಿವರಾತ್ರಿ ಬಂದ್ರೆ ಸಾಕು ಕೌದಿ ಬಟ್ಟೆ ಧರಿಸಿ ಶಿವನ ಸ್ಮರಣೆ ಮಾಡ್ತಾ ಮಠಾಧೀಶರು ಹೇಗಿರಬೇಕು ಅನ್ನುವಂಥ ಸಂದೇಶವನ್ನ ಸಾರಿದ್ದಾರೆ. ಹಾಗಾದ್ರೆ ಆ ಗುರುಗಳು ಯಾರು? ಆ ಕುರಿತ ಒಂದು ವಿಶೇಷ ರಿಪೋರ್ಟ್ ಇಲ್ಲಿದೆ ನೋಡಿ. ಹೀಗೆ ಚಿಂದಿ ಬಟ್ಟೆ ತಂಕಟೆ ಹೂವಿನ ಜೊತೆ ರುದ್ರಾಕ್ಷಿ ಮಾಲೆ ಧರಿಸಿರೋ ಸ್ವಾಮೀಜಿ, ಕೊರಳಲ್ಲಿ ಜೋಳಿಗೆ ಹಾಕಿಕೊಂಡು ಭಿಕ್ಷಾಟನೆ ಮಾಡ್ತಿರೋ ಪೂಜ್ಯ ಗುರುಗಳು, ಶ್ರೀಗಳ ಸರಳತೆ ಕಂಡು ಪಾದಪೂಜೆ ಮಾಡ್ತಿರೋ ಭಕ್ತರು. ಈ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಚಿತ್ರದುರ್ಗದ ಶ್ರೀ ಕಬೀರಾನಂದ ಮಠ. ಆರೂಢ ಪರಂಪರೆಯ ಶ್ರೀ ಮಠದಲ್ಲಿ ಪ್ರತಿ ವರ್ಷವೂ ಕೂಡ 6 ದಿನಗಳ ಕಾಲ ಸಂಭ್ರಮ ಸಡಗರದಿಂದ ಶಿವರಾತ್ರಿ ಆಚರಣೆ ಮಾಡುತ್ತಾರೆ. ಮಠದ ಪೀಠಾಧ್ಯಕ್ಷರಾದ ಶ್ರೀ ಶಿವಲಿಂಗಾನಂದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಶಿವನಾಮ ಸ್ಮರಣೆ ಮಾಡಲಾಗುತ್ತೆ. ಆದ್ರೆ ಜಾಗರಣೆ ಮರುದಿನ ಶ್ರೀಮಠದಲ್ಲಿ ಕೌದಿ ಪೂಜೆ ಮಾಡೋದು ವಿಶೇಷವಾಗಿದೆ. ಕಾವಿದಾರಿ ಕಬೀರಾನಂದ ಶ್ರೀಗಳು ಚಿಂದಿ ಬಟ್ಟೆ ಧರಿಸಿ ಅಶುಭ ಎನ್ನುವ ತಂಕಟೆ ಹೂವಿನ ಜೊತೆ ರುದ್ರಾಕ್ಷಿ ಮಾಲೆ ಧರಿಸುತ್ತಾರೆ. ಕೈಯಲ್ಲಿ ಮಣ್ಣಿನ ತಟ್ಟೆ ಹಿಡಿದು ಮನೆ ಮನೆ ಭಿಕ್ಷೆ ಬೇಡುವುದು ಇಲ್ಲಿನ ಮತ್ತೊಂದು ವಿಶೇಷ. ಸಿದ್ಧಾರೂಢ ಮಹಾತ್ಮರು ಈ ಕೌದಿ ಪೂಜೆಯನ್ನು, ಒಬ್ಬ ಸನ್ಯಾಸಿ ಹೇಗಿರಬೇಕಂದ್ರೆ, ಕೌದಿ ಅಂದರೆ ಎಲ್ಲ ಬಟ್ಟೆಗಳ ಚಿಂದಿ ಬಟ್ಟೆಗಳನ್ನು ಒಂದು ಕಡೆ ಸೇರಿಸಿ ಹೊಲಿಯುವುದಕ್ಕೆ ಕೌದಿ ಅಂತ ಕರೆದಿದ್ದಾರೆ. ಜೀವನದಲ್ಲಿ ಸರ್ವಸಮನ್ವಯವಾಗಿರ್ತಕ್ಕಂಥದ್ದೇ ಸನ್ಯಾಸಿ ಲಕ್ಷಣ ಅನ್ನುವಂಥದ್ದು ದ್ಯೋತಕವಾಗಿ ತೋರಿಸುವುದಕ್ಕೋಸ್ಕರವಾಗಿ ಈ ಕೌದಿ ಪೂಜಾ ಅನ್ನುವಂಥದ್ದು ಶ್ರೀಮಠದಲ್ಲಿ ನಡೆಯುತ್ತಾ ಬರ್ತಾ ಇದೆ. ಎಲ್ಲ ಚಿಂದಿ ಬಟ್ಟೆಗಳನ್ನು ಧರಿಸಿ, ಈ ಸತ್ತ ಮೇಲೆ ಸಾಮಾನ್ಯವಾಗಿ ಹೆಣದ ಮೇಲೆ ಆಗ್ತಕ್ಕಂಥ ಈ ತಂಗಟೆ ಹೂವು ನೀವು ನೋಡಿದಿರಿ. ಈ ತಂಗಟೆ ಹೂವಿನ ಸಂಕೇತ ಅಂದರೆ ಈಶ್ವರನ ಸಂಕೇತ. ಇದೇ ವೇಳೆ ಕೌದಿ ಪೂಜೆಯಲ್ಲಿ ರಾಜ್ಯದ ಹಲವು ಭಾಗಗಳಿಂದ ಆಗಮಿಸಿದ್ದ ಭಕ್ತರು ಚಿಂದಿ ಬಟ್ಟೆಯಲ್ಲಿ ಶ್ರೀಗಳ ಭಿಕ್ಷಾಟನೆ ಕಂಡು ಸಮಾನತೆಯ ಸಂದೇಶ ಹೊತ್ತು ವಾಪಸ್ಸಾದರು. ಇನ್ನು ಈ ಬಾರಿ ಕೌದಿ ಪೂಜೆಯಲ್ಲಿ ಬಿಜಿಎಸ್ ಗ್ರೂಪ್ಸ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿರುವ ಶ್ರೀ ಪ್ರಕಾಶನಾಥ ಸ್ವಾಮೀಜಿಯವರು ಭಾಗಿಯಾಗಿದ್ದು ಮತ್ತಷ್ಟು ಮೆರುಗು ಹೆಚ್ಚಿಸಿತ್ತು. ಈ ವೇಳೆ ಮಾತನಾಡಿದ ಅವರು ಕೌದಿ ಪೂಜೆಯ ಮೂಲಕ ಕಬೀರಾನಂದ ಶ್ರೀಗಳ ಸರಳತೆ ಹಾಗೂ ಸಮಾನತೆ ಬಗ್ಗೆ ಬಣ್ಣಿಸಿದರು. ನಾನು ಚಿಕ್ಕ ವಯಸ್ಸಿನಿಂದ ನಮ್ಮ ಪೂಜ್ಯರಾದ ಶಿವಲಿಂಗಾನಂದ ಸ್ವಾಮೀಜಿಯವರ ಪ್ರೀತಿಗೆ ಕಟ್ಟಲಾಗದಂಥ ವ್ಯಕ್ತಿ ನಾನು. ಅವರು ನಮ್ಮ ಆದಿಚುಂಚನಗಿರಿ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಅತ್ಯಂತ ಪ್ರೀತಿ ಪಾತ್ರರಾದರು ಯಾರು ಅಂದರೆ ಶಿವಲಿಂಗಾನಂದ ಸ್ವಾಮೀಜಿಯವರು. ಕೌದಿ ಪೂಜೆ ಅಂತ ಮಾಡ್ತೀವಿ ಶಿವರಾತ್ರಿಯಲ್ಲಿ, ತುಂಬ ವಿಶಿಷ್ಟವಾದದ್ದು. ಆ ಪೂಜೆಗೆ ನಾನು ಪ್ರತಿ ವರ್ಷ ಬರ್ತೀನಿ ಅಂತ ಹೇಳಿದ್ದೆ. ಪೂಜ್ಯ ಶ್ರೀಗಳವರು ಏನು ನನ್ನ ಮೇಲೆ ಪ್ರೀತಿ ಇಟ್ಕೊಂಡು ಇವತ್ತು ಸೌಭಾಗ್ಯ ಆಗಿರ್ಬೋದು, ಬಸವರಾಜು ಆಗಿರ್ಬೋದು, ಇವತ್ತು ನಾನು ಚಿತ್ರದುರ್ಗಕ್ಕೆ ಬಂದಾಗ ಅವರ ಪ್ರೀತಿ ವಾತ್ಸಲ್ಯ ನೋಡಿದಾಗ ನನಗೆ ತುಂಬ ಸಂತೋಷ ಆಯಿತು. ಯಾಕೆ ಅಂದರೆ ಒಂದು ತಾಯಿ ಮನೆಗೆ ಒಂದು ಮಗು ಬಂದರೆ ಎಷ್ಟು ಸಂತೋಷ ಪಡ್ತಾನೋ ಅದೇ ರೀತಿ ನಮ್ಮ ಶಿವಲಿಂಗಾನಂದ ಸ್ವಾಮೀಜಿಯವರಿಗೆ ನಾನು ಈ ಮನೆಗೆ ಬಂದರೆ ಒಂದು ತಾಯಿ ಮಗು ಸಂಬಂಧ ಬೆಳೆಸ್ದಂಗೆ. ಇನ್ನು ಚಿತ್ರದುರ್ಗದ ಮೇಟಿಕುರ್ಕೆ ಬಳಿ ಇರುವ ಸಾಯಿಬಾಬಾ ಮಂದಿರಕ್ಕೆ ಶ್ರೀ ಪ್ರಕಾಶನಾಥ ಸ್ವಾಮೀಜಿಯವರು ಭೇಟಿ ಕೊಟ್ಟರು. ಈ ವೇಳೆ ಶ್ರೀಗಳು ಸಾಯಿಬಾಬಾ ಮಂದಿರದ ದರ್ಶನ ಪಡೆದು ಕಾಮಗಾರಿಯನ್ನ ವೀಕ್ಷಿಸಿದರು. ಈ ವೇಳೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸೌಭಾಗ್ಯ ಬಸವರಾಜನ್ ಸೇರಿದಂತೆ ಹಲವು ಗಣ್ಯರು ಶ್ರೀಗಳಿಗೆ ಸಾಥ್ ನೀಡಿದರು. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.